ವೀಕ್ಷಕರೇ, ಈ ಕಥೆಯನ್ನು ನೋಡುತ್ತಿರುವವರಿಗೆಲ್ಲರಿಗೂ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಬ್ಬ ನಗುತ್ತಾ, ಯಜಮಾನ್ರೆ, ಭಾರಿ ಮಜಾ ಇರುತ್ತೆ ನಿಮಗೆ. ಹುಡುಗಿ ಬೇಡ ಬೇಡ ಅಂದಾಗ ಅವಳನ್ನು ಪಳಗಿಸಿ ಮಜಾ ತಗೋಬೇಕು. ನೀವು ಶುರು ಹಚ್ಕೊಳ್ಳಿ, ನಾವು ಹೊರಗೆ ಹೋಗ್ತೀವಿ ಅಂತ ನಗುತ್ತಾ ಎಲ್ಲರೂ ಹೊರಗೆ ಹೋಗುತ್ತಾರೆ. ಆ ಹುಡುಗಿ ನಡುಗುತ್ತಾ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಿ ಮನಸ್ವಿ ಅಮ್ಮನಿಗೆ ಹೇಳಬೇಕು. ಇವನ ಕೈನಲ್ಲಿ ನಾನು ಸಿಗಬಾರದು ಅಂತ ಅಂದುಕೊಂಡು ಹಾಸಿಗೆಯಿಂದ ಎದ್ದು ನಿಲ್ಲಲು ಪ್ರಯತ್ನ ಪಟ್ಟರೆ ದಾಂಡಿಗರು ಹೊರಗಿನಿಂದ ಬಾಗಿಲು ಚಿಲಕ ಹಾಕಿದ್ದರು. ಮನಸ್ವಿ, ನಾನು ಅರವಿಂದು, ನಿನ್ನನ್ನು ಆ ಚಿರುಗಿಂತ ಹೆಚ್ಚಾಗಿ ನಾನೇ ಲವ್ ಮಾಡೋದು. ಮನಸ್ವಿ, ಆದರೆ ನೀನು ಆ ನನ್ನ ದುಶ್ಮನ್ ಚಿರು ಜೊತೆನೆ ಓಡಾಡ್ತೀಯ. ನನಗೆಷ್ಟು ಬೇಜಾರಾಗೋಲ್ಲ ಹೇಳು. ನಾನು ಈ ಊರಿಗೆ ಬಂದಿದ್ದೆ ನಿನ್ನನ್ನು ಪ್ರೀತಿಸಿ ಮದುವೆ ಆಗೋದಿಕ್ಕೆ. ಆದರೆ ನೀನು ನನ್ನನ್ನು ಸುಲಭವಾಗಿ ಒಪ್ಪಲ್ಲ ಅಂತ ಗೊತ್ತು. ಅದಕ್ಕೆ ಹೀಗೆ ಮಾಡಬೇಕಾಯ್ತು. ಸೋ ಸಾರಿ ಮನಸ್ವಿ. ನಿನಗೆ ಹೆಚ್ಚಿನ ತೊಂದರೆ ಮಾಡಲ್ಲ. ನನಗೆ ಕೋಆಪರೇಟ್ ಮಾಡು ಸಾಕು. ನನಗೆ ನಿನ್ನನ್ನು ಬಿಟ್ಟು ಬಾಳೋದಕ್ಕೆ ಶಕ್ತಿ ಇಲ್ಲ. ಮನಸ್ವಿ, ನನ್ನನ್ನು ಅರ್ಥ ಮಾಡಿಕೊಳ್ತೀಯ ಅಲ್ವಾ ಅಂತ ಎದ್ದು ನಿಂತಿದ್ದ ಹುಡುಗಿಯ ಸೊಂಟವನ್ನು ಬಳಸಿದರೆ ಅವಳು ಬಿಡು, ಮುಟ್ಟಬೇಡ ಅನ್ನುವಂತೆ ಒದ್ದಾಡುತ್ತಾಳೆ. ಪ್ಲೀಸ್ ಮನಸ್ವಿ, ನನಗೆ ಕೋಆಪರೇಟ್ ಮಾಡು ಪ್ಲೀಸ್. ಇಲ್ಲ ಅಂದ್ರೆ ನಿನಗೆ ಹೆಚ್ಚಿನ ತೊಂದರೆ ಆಗೋದು. ನಾನು ಈ ದಿನಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಗೊತ್ತಾ ಅಂತ ಅವಳನ್ನು ಪೂರ್ತಿಯಾಗಿ ಆವರಿಸಿಕೊಂಡರೆ ಆ ಹುಡುಗಿ ಒದ್ದಾಡಲು ಆಗದೆ, ಬಿಡಿಸಿಕೊಳ್ಳಲು ಆಗದೆ, ಕೂಗಲು ಆಗದೆ, ಅವನಿಗೆ ಸಹಕರಿಸಲು ಆಗದೆ ಮನದಲ್ಲಿ ದೇವರನ್ನು ನೆನೆಯುತ್ತಾ ಕಣ್ಣೀರು ಹಾಕುತ್ತಾಳೆ. ಹೋಗೋ, ಊರಿನ ಜನರನ್ನು ಕರೆದುಕೊಂಡು ಬನ್ನಿ. ಅಲ್ಲಿಯವರೆಗೂ ನಾನು ಈ ರೂಮಿನ ಬಾಗಿಲು ತೆಗೆಯಲ್ಲ ಅಂತಾರೆ. ಇಬ್ಬರು ಬೇಗ ಊರಿನ ಕಡೆ ಹೋಗಲು ಹೆಜ್ಜೆ ಹಾಕ್ತಾರೆ. ಎಲ್ಲರೂ ಜ್ಯೂಸ್ ಕುಡಿದು ಸ್ವಲ್ಪ ಶಾಂತವಾಗಿದ್ದಾರೆ. ಕೌಸಲ್ಯರವರು ಮನೆಗೆ ಹೋಗೋಣ ಅಂತ ಅಂದಾಗ ಎಲ್ಲರೂ ಹೋಗೋಣ ಅಂತ ಎದ್ದು ನಿಂತರೆ ಮನಸ್ವಿ ಬೇಜಾರಾಗಬೇಡಮ್ಮ. ಅಮ್ಮ ಮೊದಲಿನಿಂದಲೂ ಹೀಗೆ, ಅವರು ಬೆಳೆದಿದ್ದು ಹಾಗೆ. ಇನ್ನು ಈ ವಯಸ್ಸಿನಲ್ಲಿ ಅವರನ್ನು ಬದಲಾಯಿಸೋದಿಕ್ಕೆ ಆಗಲ್ಲ. ಇನ್ನು ಎಷ್ಟು ದಿನ ಇಲ್ಲೇ ಇರ್ತೀರಾ ನೀವು? ಆ ಮನೆಗೆ ಬರಲ್ವಾ ಅಂತ ಕೇಳಿದಾಗ, ಬರ್ತೀವಿ ಅಪ್ಪಾಜಿ, ಯಾಕೋ ಈ ಮನೆ ನನಗೆ ತುಂಬಾ ಇಷ್ಟವಾಯ್ತು, ಅದಕ್ಕೆ ಇಲ್ಲಿದ್ದೆ ಅಂತಾಳೆ. ವಿಕ್ರಮ್ ಅವರು ನಗುತ್ತಾ, ನಿನ್ನಿಷ್ಟಾನೇ ನಮ್ಮಿಷ್ಟ ಮನಸ್ವಿ. ಆದರೆ ನಿಮ್ಮನ್ನೆಲ್ಲ ಇಲ್ಲಿ ಬಿಟ್ಟು ನಾವು ಅಲ್ಲಿರೋದಕ್ಕೆ ಮನಸ್ಸು ಬರ್ತಾ ಇಲ್ಲ, ಅದಕ್ಕೆ ಕೇಳಿದ್ದು ಅಂತ ಅವಳ ತಲೆ ಸರವಿದರೆ ಮನಸ್ವಿ ಅವರ ಎದೆಯ ಮೇಲೆ ತಲೆಯಿಟ್ಟು ನಿಲ್ತಾಳೆ. ದೃಶ್ಯವನ್ನು ನೋಡುತ್ತಾ ಎಲ್ಲರೂ ನಿಂತಲ್ಲೇ ನಿಂತರೆ ಶರ್ಮಿಳಾ ಮಾತ್ರ ಮೂತಿ ತಿರುವುತ್ತಾಳೆ. ಆ ಜಾಹ್ನವಿ ಇದ್ದಾಗಲೂ ಇದೇ ಗೋಳು. ಅಣ್ಣಂದಿರು ತಂಗಿಯನ್ನು ತಲೆಯ ಮೇಲೆ ಹೊತ್ತು ಮೆರೆಸ್ತಾ ಇದ್ರು. ಈಗ ಮಗಳನ್ನು ಮೆರೆಸ್ತಾ ಇದ್ದಾರೆ. ಇಷ್ಟು ದಿನ ಇವಳೇ ಇದ್ಲಾ? ನನ್ನ ಮಕ್ಕಳು ಮನೆಯಲ್ಲೇ ಇದ್ರಲ್ಲ, ಯಾಕೆ ಅವರನ್ನು ಪ್ರೀತಿ ಮಾಡಲ್ಲ? ಅಣ್ಣಂದಿರಿಗೆ ಹೇಳಿ ಇವಳಿಗೂ ಒಂದು ಗತಿ ಕಾಣಿಸಬೇಕು. ಇಲ್ಲ ಅಂದ್ರೆ ಅದೆಲ್ಲವನ್ನು ನನ್ನಿಂದ ನೋಡೋದಿಕ್ಕೆ ಆಗಲ್ಲ ಅಂತ ಮನದಲ್ಲೇ ಬೈದುಕೊಳ್ತಾಳೆ ಶರ್ಮಿಳಾ. ಸುಕನ್ಯಾ ಕೂಡ ಹತ್ತಿರ ಬಂದವರು, ಬೇಗ ಬಾ ಮನಸ್ವಿ ಮನೆಗೆ. ಇಷ್ಟು ವರ್ಷ ನೀನಿಲ್ಲವಂತ ಕೊರಗ್ತಾ ಇದ್ವಿ, ಈಗ ನೀನಿದ್ದು ಮನೆಯಿಂದ ದೂರ ಇದ್ದೀಯಾ ಅಂತ ಕೊರಗುವಂತೆ ಆಗಿದೆ. ಕೊರಗುವುದರಲ್ಲೇ ಜೀವನ ಕಳೆಬೇಕು ಅಂತ ಇದೆಯೋ ಏನೋ ನನ್ನ ಹಣೆ ಬರಹದಲ್ಲಿ ಅಂತ ನೊಂದುಕೊಂಡಾಗ, ಬೇಜಾರಾಗಬೇಡಮ್ಮ, ಇನ್ನೆರಡು ದಿನದಲ್ಲಿ ಮನೆಗೆ ಬರ್ತೀವಿ ಸರಿನಾ ಅಂತಾಳೆ ಮನಸ್ವಿ. ಆಯ್ತು, ಇಷ್ಟು ದಿನವೇ ಕಾಯ್ದಿದ್ದೀವಂತೆ, ಇನ್ನು 2 ದಿನ ಕಾಯೋದಿಲ್ವಾ ಅಂತ ಅವಳ ಹಣೆಗೆ ಮುತ್ತಿಡುತ್ತಾರೆ. ದೊಡ್ಡಮ್ಮ, ಹಣೆಗೆ ಮಾತ್ರ ಮುತ್ತಿಡೋದಿಕ್ಕೆ ನಿಮಗೆ ಪರ್ಮಿಷನ್ ಅಷ್ಟೇ ಅಂತಾಳೆ ವಿಸ್ಮಯ. ಮನಸ್ವಿ ದೊಡ್ಡ ಕಣ್ಣು ಬಿಟ್ಟು ವಿಸ್ಮಯನ ನೋಡಿದರೆ, ಯಾಕೆ ನನ್ನ ಮಗಳಿಗೆ ನಾನು ಮುತ್ತಿಡಬಾರದ ಅಂತ ಸುಕನ್ಯಾ ಕೇಳ್ತಾರೆ. ದೊಡ್ಡಮ್ಮ, ನೀವು ಮುತ್ತಿಡಬೇಕಾದ್ರೆ ಪರ್ಮಿಷನ್ ತಗೋಬೇಕು ಅಂತ ನಾಲಿಗೆ ಹೊರಗೆ ಚಾಚಿ ಹೇಳಿದರೆ, ಪರ್ಮಿಷನ್ನ ಯಾರ ಹತ್ತಿರ ಅಂತಾರೆ ಸುಕನ್ಯಾ. ಮನಸ್ವಿ ವಿಸ್ಮಯನ ಬಾಯಿ ಮುಚ್ಚಲು ಹೋದರೆ ವಿಸ್ಮಯ ಮನಸ್ವಿಯ ಕೈಗೆ ಸಿಗದಂತೆ ಓಡುತ್ತಾಳೆ. ಅವರಿಬ್ಬರ ಓಡಾಟವನ್ನು ನೋಡುತ್ತಾ ಎಲ್ಲರೂ ನಗುತ್ತಾ ನಿಂತಿದ್ದಾರೆ. ತಲೆಗೆ ಏಟು ಬಿದ್ದಿದ್ದ ಹುಡುಗಿ ತಲೆಯನ್ನು ಹಿಡಿದುಕೊಂಡು ನಿಧಾನವಾಗಿ ಎದ್ದು ನಿಂತಿದ್ದಾಳೆ. ಅವಳಿಗೆ ತನ್ನ ಸ್ನೇಹಿತೆಯನ್ನು ಎತ್ತಿಕೊಂಡು ಹೋಗುವಾಗ ಜ್ಞಾನ ಇದ್ದರೂ ಕೂಗಲು ಶಕ್ತಿ ಇರಲಿಲ್ಲ.
ಅವರು ಹೋದ ಕಡೆಯೇ ನೋಡುತ್ತಿದ್ದ ಹುಡುಗಿ ನಿಧಾನವಾಗಿ ಎದ್ದು ನಿಂತು ಮನೆಗೆ ಹೋಗಿ ಹೇಳಿದರೆ ಎಲ್ಲಿ ಅಂತ ಹುಡುಕಾಡ್ತಾರೆ. ಮನಸ್ವಿ ಅಮ್ಮ ಅವರ ಮನೆಯಲ್ಲಿ ದೊಡ್ಡ ಯಜಮಾನರು ಎಲ್ಲರೂ ಇದ್ದಾರೆ. ಅವರಿಗೆ ಹೇಳಿದರೆ ಏನಾದರೂ ಮಾಡುತ್ತಾರೆ ಅಂತ ಮತ್ತೆ ದೊಡ್ಡ ಮನೆಯ ಹತ್ತಿರ ಆದಷ್ಟು ವೇಗವಾಗಿ ಹೆಜ್ಜೆ ಹಾಕೋದಕ್ಕೆ ಶುರು ಮಾಡಿದ್ದು. ಇಬ್ಬರು ಓಡಾಡಿ ಸುಸ್ತಾಗಿ ನಿಂತರೆ ಮಕ್ಕಳು ಈಗೆಲ್ಲ ಆ ಮನೆಯಲ್ಲಿ ಆಡೋದಕ್ಕೆ ಆಗಲ್ಲ ಅಂತಾನೆ ಅವರು ಇಲ್ಲಿರೋದು. ನೀವು ಹೇಗೆ ಇಷ್ಟಪಡ್ತೀರೋ ಹಾಗೆಯೇ ಆ ಮನೆಯಲ್ಲಿ ಇರಬಹುದು, ಬನ್ನಿ ಅಂತ ಉದಯ್ರವರು ಕರೆಯುತ್ತಾರೆ. ಬರ್ತೀವಿ ತಾತ. ಮನಸ್ವಿ ಅಕ್ಕ ಹೇಳಿದ ತಕ್ಷಣ ಹೊರಡೋದೆ ಅಂತ ಅಭಯ್ ಅಂದರೆ ಶರ್ಮಿಳಾ ಮಾತ್ರ ಕೋಪದಿಂದ ಮನಸ್ವಿಯ ಕಡೆ ನೋಡುತ್ತಾ, ಎಲ್ಲದಕ್ಕೂ ಮನಸ್ವಿ, ಎಲ್ಲರಿಗೂ ಮನಸ್ವಿ, ಅದೇನು ಮೋಡಿ ಮಾಡ್ತಾರೋ ಇವರು ಅಂತ ಮತ್ತೆ ಮನಸ್ಸಲ್ಲೇ ಬೈದುಕೊಳ್ತಾಳೆ. ಸರಿ, ನಾವಿನ್ನು ಹೊರಡ್ತೀವಿ ಅಂತ ಎಲ್ಲರೂ ಗೇಟ್ ತೆರೆದು ಕಾರಿನ ಹತ್ತಿರ ಬರುವಾಗ ತಲೆಯನ್ನು ಹಿಡಿದುಕೊಂಡು ಮನಸ್ವಿಯಮ್ಮ ಯಜಮಾನ್ರೆ ಅಂತ ಕೂಗುತ್ತಾ ಬರುತ್ತಿದ್ದಾಳೆ ಆ ಹುಡುಗಿ. ಮನಸ್ವಿಯ ಕಿವಿಗೆ ಆ ಕೂಗು ವೇಗವಾಗಿ ಕೇಳಿಸಿದೆ. ತಕ್ಷಣ ಕತ್ತಲೆಯ ಕಡೆ ನೋಡಿ ಯಾರು ಯಾರದು ಅಂತಾಳೆ. ಅಮ್ಮವರ, ನಾನು ಅಂತ ಆಗಲೇ ಬಂದಿದ್ದ ಹುಡುಗಿ ತಲೆ ಹಿಡಿದುಕೊಂಡು ಬಂದಾಗ ಮನಸ್ವಿ ಓಡಿ ಹೋಗಿ ಅವಳನ್ನು ಹಿಡಿದುಕೊಂಡು ಏನಾಯ್ತು ಅಂತ ಕೇಳ್ತಾಳೆ. ಎಲ್ಲರೂ ಈಗ ಹುಡುಗಿಯ ಹತ್ತಿರ ಓಡಿ ಬರ್ತಾರೆ. ಆ ಹುಡುಗಿ ಓಡಿ ಬಂದಿದ್ದಕ್ಕೆ ಮಾತನಾಡೋದಕ್ಕೆ ಆಗ್ತಾ ಇಲ್ಲ. ತೇಜಸ್, ನೀರು ತಗೊಂಬ ಅಂತ ಪದ್ಮಿನಿ ಅಂತಾರೆ. ತೇಜಸ್ ಮನೆಯೊಳಗೆ ಓಡಿ ನೀರಿನ ಬಾಟಲ್ ತರುವಷ್ಟರಲ್ಲಿ ಹುಡುಗಿ ಸ್ವಲ್ಪ ಸುಧಾರಿಸಿಕೊಳ್ಳುತ್ತಾ ಇದ್ದಾಳೆ. ಮನಸ್ವಿ ಆ ಹುಡುಗಿಗೆ ನೀರು ಕುಡಿಸಿ, ಏನಾಯ್ತು, ಯಾಕೆ ಓಡಿ ಬಂದೆ, ಒಬ್ಬಳೇ ಬಂದಿದ್ದೀಯಾ, ನಿನ್ನ ಜೊತೆ ಇನ್ನೊಬ್ಬಳು ಹುಡುಗಿ ಇದ್ದಲ್ಲ, ಅವಳೆಲ್ಲಿ ಅಂತ ಕೇಳ್ತಾಳೆ. ಒಂದು ಕೈನಲ್ಲಿ ತಲೆ ಹೊತ್ತಿ ಹಿಡಿದುಕೊಂಡು ಅವಳನ್ನು ಯಾರೋ ಒತ್ತುಕೊಂಡು ಹೋದ್ರು. ನನಗೆ ತಲೆಗೆ ಜೋರಾಗಿ ಹೊಡೆದು ಅವಳ ಮುಖಕ್ಕೆ ಬಟ್ಟೆ ಮುಚ್ಚಿ ಎತ್ತಿಕೊಂಡು ಹೋದ್ರು ಅಮ್ಮವ್ರೆ. ಯಜಮಾನ್ರೆ, ದಯವಿಟ್ಟು ನನ್ನ ಗೆಳತಿಯನ್ನು ಕಾಪಾಡಿ ಅಂತ ಕೈ ಮುಗಿಯುತ್ತಾಳೆ. ಹೆಂಗಸರೆಲ್ಲ ಎದರುತ್ತಾ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರೆ ಯಾವ ಕಡೆ ಹೋದ್ರು ಅಂತ ನಿನಗೆ ಗೊತ್ತಿಲ್ವೇನಮ್ಮ ಅಂತ ವಿಕ್ರಮ್ ಕೇಳ್ತಾರೆ. ಯಜಮಾನ್ರೆ, ಎಸ್ಟೇಟಿನ ಕಡೆ ಹೋದ್ರು ಅಂತಾಳೆ. ಅಪ್ಪಾಜಿ, ನಮ್ಮ ಎಸ್ಟೇಟ್ನಲ್ಲಿ ಕೆಲವರು ಪುಂಡರು ಇದ್ರು, ಅವರನ್ನೇ ನಾನು ಕೆಲಸದಿಂದ ತೆಗೆದಿದ್ದು, ಅವರೇ ಈ ಕೆಲಸನೂ ಮಾಡಿರಬೇಕು, ಬನ್ನಿ ಹೋಗಿ ನೋಡೋಣ ಅಂತಾಳೆ. ನೀನು ಬೇಡ, ಇಲ್ಲೇ ಇರಮ್ಮ, ನಾವು ಹೋಗಿ ನೋಡ್ತೀವಿ ಅಂತ ವಿಕ್ರಮ್ ರವರು ಹೇಳುತ್ತಿದ್ದಂತೆ ಜೈ ಮತ್ತು ವಿನೋದ್ ಕಾರ್ ತರಲು ಓಡುತ್ತಾರೆ. ಅಭಯ್, ತೇಜಸ್ ಕೂಡ ಎದ್ದು ನಿಂತಾಗ, ನಾನು ಬರಲೇಬೇಕು ಅಪ್ಪಾಜಿ, ನೀವಿದ್ದಾಗ ನನಗೇನು ಭಯ ಅಂತಾಳೆ. ಬೇಡಮ್ಮ, ಅಲ್ಲಿ ಪರಿಸ್ಥಿತಿ ಹೇಗಿರುತ್ತೋ ಏನೋ ಅಂತ ಸುಕನ್ಯಾ ಮನಸ್ವಿಯನ್ನು ತಡೆಯಲು ನೋಡಿದರೆ, ಎದರ್ಬೇಡಮ್ಮ, ಏನಾಗಲ್ಲ ಅಂದು ಪರಿಯ ಕಡೆ ನೋಡಿದರೆ ಅವಳು ಕೂಡ ಎದ್ದು ನಿಂತಿದ್ದಾಳೆ. ಆ ಹುಡುಗಿಯನ್ನು ಕರೆದುಕೊಂಡು ಬಂದು ಕಾರಿನಲ್ಲಿ ಎಲ್ಲರೂ ಕುಳಿತರೆ ಉಳಿದವರೆಲ್ಲ ಹೆದರಿಕೆಯಿಂದಲೇ ನೋಡುತ್ತಿದ್ದಾರೆ. ಕಾರ್ ವೇಗವಾಗಿ ಎಸ್ಟೇಟ್ನ ಕಡೆ ಹೋಗುತ್ತದೆ. ಊರೊಳಗೆ ಬಂದಿದ್ದ ದಾಂಡಿಗರು ಮನಸ್ವಿ ಅಮ್ಮವ್ರನ್ನ ನ್ಯಾಯ ಕೇಳೋದಿಕ್ಕೆ ಬನ್ನಿ ಅಂತ ಜೋರಾಗಿ ಕೂಗಿಕೊಳ್ತಾರೆ. ಆ ಹುಡುಗಿಯನ್ನು ಕರೆದುಕೊಂಡು ಮನೆಯೊಳಗಿದ್ದವರೆಲ್ಲ ಅವರ ಕೂಗನ್ನು ಕೇಳಿಸಿಕೊಂಡು, ಏನು, ಮನಸ್ವಿ ಅಮ್ಮವ್ರನ್ನ, ಅವನು ಯಾವನೇ ಆಗಿರ್ಲಿ ಅವನನ್ನು ಮಾತ್ರ ಸುಮ್ಮನೆ ಬಿಡಬಾರದು ಅಂತ ಕೈಗೆ ಸಿಕ್ಕ ದೊಣ್ಣೆ ಕೊಡಲಿ ಮಚ್ಚು ಹಿಡಿದು ಎಲ್ಲಿ ಎಷ್ಟೇ ಅವನು ಅಂತ ಕೇಳ್ತಾರೆ. ಎಸ್ಟೇಟ್ನ ಗೆಸ್ಟ್ ಹೌಸ್ ನಲ್ಲಿ ಕಣಪ್ಪ, ಬೇಗ ಬೇಗ ಬನ್ನಿ ಅಂತ ಅರಚುತ್ತಾರೆ. ಎಲ್ಲರೂ ಓಡುತ್ತಿದ್ದಾರೆ. ಗಜ ಹೊರಗೆ ನಿಂತವನು, ಇದ್ಯಾಕೆ ಎಲ್ಲರೂ ಹೀಗೆ ಓಡ್ತಾ ಇದ್ದಾರೆ, ಯಾರಿಗೆ ಏನಾಯ್ತು ಅಂತ ಅಂದುಕೊಳ್ಳುವಷ್ಟರಲ್ಲಿ ಚಿರು ಕೂಡ ಹೊರಗೆ ಬಂದಿದ್ದಾನೆ. ಗಜ ಓಡುತ್ತಿದ್ದ ಒಬ್ಬನನ್ನು ತಡೆದು, ಏನಾಯ್ತು, ಯಾಕೆ ಓಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಮನಸ್ವಿ ಅಮ್ಮವ್ರನ್ನ ಯಾರೋ ಕೆಡಿಸಿಬಿಟ್ರಂತೆ ಅಂತಾನೆ. ಇಬ್ಬರು ಒಟ್ಟಿಗೆ ಏನು ಅಂದಾಗ, ಹೌದು ಅಣ್ಣ, ಆ ಎಸ್ಟೇಟ್ನ ಹತ್ತಿರ ಗೆಸ್ಟ್ ಹೌಸ್ ಐತಲ್ಲ, ಅಲ್ಲಿ ಯಾವನೇ ಆಗಿದ್ರು ಅವನನ್ನು ಉಳಿಸಬಾರ್ದು ಅಂತ ಹೋಗ್ತಾ ಇದ್ದೀವಿ ಅಂದಾಗ ಚಿರು ಹೃದಯ ಒಡೆದು ಚೂರಾದಂತೆ ಆಗಿದೆ. ಚಿರುವಿಗೆ ಆ ಮಾತನ್ನು ಅರಗಿಸಿಕೊಳ್ಳಲೇ ಆಗುತ್ತಿಲ್ಲ. ಗಜ ಕೋಪದಿಂದ, ಮಾನ್ಸಿ ಯಾಕೆ ಅಲ್ಲಿಗೆ ಹೋದ್ಲು, ಅವಳಿಗೆ ನಿಜವಾಗಿಯೂ ಏನೂ ಆಗಿರಲ್ಲ ಅಂತ ಚಿರು ಕಡೆ ತಿರುಗಿದರೆ, ಚಿರು ಕಣ್ಣಿನ ತುದಿಯನ್ನು ಒರೆಸಿಕೊಳ್ಳುತ್ತಾ, ನನ್ನ ಮನಸ್ವಿಗೆ ಏನೂ ಆಗಿರಲ್ಲ ಗಜ, ಬಾ ಹೋಗೋಣ ಅಂತ ಇಬ್ಬರು ಓಡಲು ಶುರು ಮಾಡುತ್ತಾರೆ. ವಿಕ್ರಮ್ ರವರ 2 ಕಾರುಗಳು ದೇವಸ್ಥಾನದ ಹತ್ತಿರ ಬರುವಾಗಲೇ ಜನರೆಲ್ಲ ಕೂಗುತ್ತಾ ಓಡಿ ಬರುತ್ತಿರುವುದನ್ನು ನೋಡ್ತಾರೆ. ಅರೆ, ಇವರಿಗೆಲ್ಲ ಗೊತ್ತಾಗಿದೆ,
ಯಾರು ಹೇಳಿದ್ದು ಇವರಿಗೆಲ್ಲ ಅಂತ ಕಾರನ್ನು ಸ್ಲೋ ಮಾಡಿ ನಿಮಗೆಲ್ಲ ಯಾರು ಹೇಳಿದ್ದು ಅಂತ ಕೇಳ್ತಾರೆ. ಗೊತ್ತಿಲ್ಲ, ಆದರೆ ಅದ್ಯಾರಾದ್ರೂ ಆಗಿರಲಿ ಬಿಡಲ್ಲ ಯಜಮಾನ್ರೆ ಅಂತಾರೆ. ಎಲ್ಲಿ ಇದ್ದಾರೆ ಅಂತ ಗೊತ್ತಾ ನಿಮಗೆ ಅಂದಾಗ ಆ ಗೆಸ್ಟ್ ಹೌಸ್ ನಲ್ಲಿ ಅಂತೆ ಬುದ್ಧಿ ಅಂತ ಹೇಳುತ್ತಾ ಜೋರಾಗಿ ಓಡುತ್ತಾರೆ. ಇವರಿಗೆ ಅದೇ ಜಾಗ ಕೂಡ ಅಂತ ಗೊತ್ತಿದೆ. ಯಾರು ಇದನ್ನು ಹೇಳಿದ್ದು ಅಂತ ಯೋಚಿಸುತ್ತಲೇ ಕಾರ್ ಓಡಿಸುತ್ತಿದ್ದಾರೆ. ಇವರ ಜೊತೆಯಲ್ಲಿಯೇ ಜನರೆಲ್ಲ ಓಡುತ್ತಲೇ ಇದ್ದಾರೆ. ಮನೆಯ ಒಳಗೆ ನರಳಾಟ ಕೇಳುತ್ತಿದ್ದರೂ ಸಹ ದಾಂಡಿಗರು ಖುಷಿಯಿಂದ ಕುಳಿತಿದ್ದಾರೆ. ಇನ್ನು ಆ ಎಸ್ಟೇಟ್ ನಮ್ಮದೇ ಕಣೋ. ಈಗ ಮಧು ಯಜಮಾನ್ರು ಮತ್ತು ರಾಜಶೇಖರ್ ಯಜಮಾನ್ರು ಇಬ್ಬರೂ ಬೆಂಗಳೂರಿಗೆ ಹೋದಂತೆ. ಇವರು ಇಲ್ಲಿರೋಲ್ಲ, ಮದುವೆ ಆಗುತ್ತಿದ್ದಂತೆ ಇಲ್ಲಿಂದ ಹೋಗ್ತಾರೆ. ಆಗ ಈ ಎಸ್ಟೇಟ್ನ ಜವಾಬ್ದಾರಿ ನಮ್ಮದೇ. ಆಗ ಎಸ್ಟೇಟ್ನಲ್ಲಿ ಬರುವ ಹೆಣ್ಣು ಹಣ ಎಲ್ಲ ನಮ್ಮದೇ ಅಂತ ಒಬ್ಬ ಅಂದಾಗ ಮೂವರು ಜೋರಾಗಿ ನಗುತ್ತಾರೆ. ಆಗ ಕೂಗಿಕೊಂಡು ಬರುತ್ತಿರುವ ಜನರ ಸದ್ದು ಕೇಳಿದಾಗ ಈಗ ಆಟ ಶುರು ಕಣೋ ಅಂತಾನೆ. ಹೌದು, ಹೆಡ್ಲೈಟ್ ಕಾಣಿಸ್ತಾ ಇದೆ ಅಂದ್ರೆ ದೊಡ್ಡ ಮನೆಯವರಿಗೂ ವಿಷಯ ತಿಳಿದಿದೆ ಅಂದಾಯ್ತು. ಅರವಿಂದ್ ಯಜಮಾನ ಅದೃಷ್ಟ ಚೆನ್ನಾಗಿದೆ ಅಂತ ಮೂವರು ಸೈಡಿನಲ್ಲಿ ನಿಲ್ತಾರೆ. ವಿಕ್ಕಿ ಅವರು ಕಾರ್ ನಿಲ್ಲಿಸಿದಾಗ ಅವರ ಕಾರಿನಿಂದ ಮನಸ್ವಿ, ಪರಿ ಮತ್ತು ಆ ಹುಡುಗಿ ಇಳಿದರೆ ಇನ್ನೊಂದು ಕಾರಿನಲ್ಲಿ ಜೈ, ವಿನೋದ್, ಅಭಯ್ ಮತ್ತು ತೇಜಸ್ ಇಳಿಯುತ್ತಾರೆ. ಮನಸ್ವಿಯನ್ನು ನೋಡಿದ ಜನ, ಮನಸ್ವಿ ಅಮ್ಮ ಅವರು ಇಲ್ಲೇ ಇದ್ದಾರೆ, ಮತ್ತೆ ಯಾರು ನಮಗೆ ಸುಳ್ಳು ಹೇಳಿದ್ದು ಅಂತ ಎಲ್ಲರೂ ಅಲ್ಲೇ ನಿಂತರೆ ವಿಕ್ರಮ್ ಮನೆಯವರು ಗೆಸ್ಟ್ ಹೌಸ್ನ ಒಳಗೆ ಬರುತ್ತಾರೆ. ಬಾಗಿಲು ಹಾಕಿದ ಚಿಲಕವನ್ನು ತೆಗೆದಾಗ ರೂಮಿನ ಪೂರ್ತಿ ಕತ್ತಲೆಯೇ ತುಂಬಿದೆ. ಜೈ ಕಾರಿನಲ್ಲಿರುವ ಟಾರ್ಚ್ ತಗೊಂಡ್ ಬಾ ಅಂದಾಗ ಜೈ ಕಾರಿನ ಹತ್ತಿರ ಓಡಿ ಬರುತ್ತಾರೆ. ಟಾರ್ಚ್ ತೆಗೆದುಕೊಂಡು ಗೆಸ್ಟ್ ಹೌಸ್ನ ಒಳಗೆ ಕಾಲಿಡುವಷ್ಟರಲ್ಲಿ ಹೋಗಿದ್ದ ಕರೆಂಟ್ ಬಂದಿದೆ. ಹಾಸಿಗೆಯಲ್ಲಿ ಮಲಗಿದ್ದ ಹುಡುಗಿಯ ಬಟ್ಟೆ ಹರಿದಿದ್ದು ಅಸ್ತವ್ಯಸ್ತವಾಗಿದೆ. ಕೆನ್ನೆಯ ಮೇಲೆ, ಕತ್ತಿನ ಮೇಲೆ ಕಚ್ಚಿದ ಗುರುತುಗಳಿವೆ. ಹುಡುಗಿ ಕಣ್ಣಿಂದ ನೀರು ಹರಿಯುತ್ತಿದೆ. ಅವಳ ಬಟ್ಟೆಯನ್ನು ಸರಿ ಮಾಡಿಕೊಳ್ಳಲು ಸಹ ಆಗದಂತೆ ಅವಳ ಎರಡೂ ಕೈಗಳನ್ನು ಕಟ್ಟಿದ್ದರಿಂದ ಅವಳು ಅವಮಾನದಿಂದ ಕಣ್ಮುಚ್ಚಿ ಅಳುತ್ತಿದ್ದರೆ ಅರವಿಂದ್ ಮೈ ಮೇಲೆ ಬಟ್ಟೆ ಯಾವುದೂ ಇಲ್ಲದೆ ಒಂದೇ ಒಂದು ನಿಕ್ಕರ್ನಲ್ಲಿ ಮಲಗಿದ್ದಾನೆ. ಕುಡಿದ ನಶೆ ಇಳಿಯದೆ ಆ ಹುಡುಗಿಯ ಪಕ್ಕದಲ್ಲೇ ಮಲಗಿ ಕೈಯನ್ನು ಆ ಹುಡುಗಿಯ ಮೇಲೆ ಹಾಕಿದ್ದಾನೆ. ಮನಸ್ವಿ, ಪರಿ ಓಡಿ ಹೋಗಿ ಆ ಹುಡುಗಿಯ ಮೇಲೆ ಬ್ಲಾಂಕೆಟ್ ಒದಿಸಿ ಅವಳ ಕೈಗೆ ಕಟ್ಟಿದ್ದ ದಾರವನ್ನು ಬಿಚ್ಚುತ್ತಾರೆ. ಹೊರಗೆ ನಿಂತಿದ್ದ ದಾಂಡಿಗರು ಕರೆಂಟ್ ಬಂದ ಮೇಲೆ ಏನಾಯ್ತು ಅಂತ ನೋಡಲು ಒಳಗೆ ಬಂದರೆ ಹಾಸಿಗೆಯ ಮೇಲೆ ಬೇರೆ ಹುಡುಗಿ ಇದ್ದರೆ ಮನಸ್ವಿ ಆ ಹುಡುಗಿಯನ್ನು ಸಮಾಧಾನ ಮಾಡುತ್ತಿದ್ದಾಳೆ. ವಿಕ್ರಮ್, ಜೈ ಮತ್ತು ವಿನೋದ್ ಕೋಪದಿಂದ ಮುಷ್ಟಿ ಕಟ್ಟಿ ಅರವಿಂದನಿಗೆ ಕಾಲಿನಿಂದ ಜೋರಾಗಿ ಒದೆಯುತ್ತಾರೆ ವಿಕ್ರಮ್. ಇದಿಷ್ಟು ಇವತ್ತಿನ ಸಂಚಿಕೆಯಾಗಿದೆ. ಮುಂದೆ ಏನೆಲ್ಲ ಆಗುತ್ತದೆ ಎಂದು ಕಾದು ನೋಡೋಣ.